ಹರೇ ಕೃಷ್ಣ, ನಮಸ್ಕಾರ. ಏನು ಅಂತ ಹೇಳೋದು, ಇವತ್ತು ಹರಿದಾಸರ ದಿನಚರಿ ಚಿತ್ರದ 100 ದಿನದ ಪ್ರದರ್ಶನ, ಅಂದರೆ 100 ದಿನಗಳನ್ನು ಪೂರೈಸಿರೋ ಆ ಒಂದು ಸಂಭ್ರಮದ ಪ್ರದರ್ಶನ ಅಂತ ಹೇಳ್ಬೋದು. ಕೋಣನಕುಂಟೆ ಕ್ರಾಸ್ನಲ್ಲಿರೋ PVR ಫೋರಂ ಮಾಲ್ನಲ್ಲಿ ನಮ್ಮ ಚಿತ್ರವನ್ನು ಇಷ್ಟಪಡುವಂಥ ಮಿತ್ರರು, ಬಂಧುಗಳು, ಹಲವಾರು ಗಣ್ಯರನ್ನು ಕರೆದು ಈ ಚಿತ್ರವನ್ನು ಪ್ರೇಕ್ಷಕರನ್ನು ಕರೆದು ಅವರ ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ನೋಡಿದ್ದು ಒಂದು ಅವಿಸ್ಮರಣೀಯವಾದಂಥ ಒಂದು ಅನುಭವ. It is a wonderful occasion to be here and I'm so glad 100 ದಿವಸಗಳ ಕಾಲ ಈ ಸಿನಿಮಾವನ್ನು ಇಂಥ ಥಿಯೇಟರ್ಗಳಲ್ಲಿ ಭಾರತದಲ್ಲಿ ಮಾತ್ರವಲ್ಲದೆ US, ಕ್ಯಾನಡಾ, ಆಸ್ಟ್ರೇಲಿಯಾ ಬಾರಿಯಾಗಿ ಗಿರೀಶ್ ನಾಗರಾಜ್ ಅವರಿದ್ದಾರೆ. ಇವರ ಒಂದು ಉತ್ತಮ ಸಂಗೀತವನ್ನು ಕೇಳೋಣ. ದೇವರಲಿನ ಕಾಣೆ ಗೋಪಿ ಜನ ಪ್ರಿಯ ನೋಡೆ ಪದಲಿ ನೋಡೆ ಅಸುರಾಂತಕ ಗೋಚರ ಪುರಂದರ ವಿಠಲ ಗಲ್ಲದೆ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ನಿಜಕ್ಕೂ ಇವತ್ತು ಒಂದು ವಿಶೇಷವಾದ ದಿವಸ. ಇದನ್ನ ಆರ್ಗನೈಸ್ ಮಾಡಿ ಸನಾತನ ಧರ್ಮದ ಸಂಸ್ಕೃತಿ, ಪರಂಪರೆ, ವಿಚಾರ, ಅದರ ಒಂದು ವಿಶೇಷತೆ ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರಭಾತ್ ಆ ಒಂದು ಫ್ಯಾಮಿಲಿಯವರು ರಾಮಕೃಷ್ಣ ಆಶ್ರಮಕ್ಕೆ ಬೆಂಗಳೂರಲ್ಲಿ ನಾನು ಇರೋಷ್ಟು ವರ್ಷ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಪ್ರಭಾತಿನ ಪವನ್ ಬಂದು ಅಲ್ಲಿ ಸೇವೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ನಾವು ಕೂತಿರೋರೆಲ್ಲ ಬೇರೆ ಬೇರೆಯವರು ಅಲ್ವೇ ಅಲ್ಲ, ನಾವೆಲ್ಲ ಈ ಸನಾತನ ಧರ್ಮದ ಪತಾಕೆಯನ್ನು ಹಾರಿಸೋದಕ್ಕೆ ಬಂದಿದ್ದೀವಿ. ಆದ್ರೆ ನನ್ನ ಒಂದು ದುಃಖದ ಸಂಗತಿ ಏನಂದ್ರೆ ಎಲ್ಲರೂ ಸಿಲ್ವರ್ ಹೇರ್ಸ್, ಎಲ್ಲರೂ ಯಾರು ಯಂಗ್ಸ್ಟರ್ಸ್, ನಾವು ಏನನ್ನ ಮುಂದಿನ ಪೀಳಿಗೆ ಅಂತ ಕರಿತೀವೋ, ಈ ಸನತ್ ಕುಮಾರ್ ಅವ್ರು ಬಂದಿದ್ರಲ್ಲ 4 ಜನ, ಅವ್ರು ಬಿಟ್ರೆ ಬೇರೆ ಯಂಗ್ಸ್ಟರ್ಸ್ ನೋಡಿ ಬಹಳ ಕಷ್ಟ ಆಗ್ತಿದೆ. ಇದ್ದಾರೆ, ಒಂದ್ ಸ್ವಲ್ಪ ಜನ ಇದ್ದಾರೆ, ಇಲ್ಲಿ ನನ್ನ ಧೈರ್ಯ ಬಂತು. ಶ್ರೀನಾಥ್ ಜಿ ಅವರ ದೂರದ ಸಂಬಂಧಿಗಳು, ನನ್ನ ಮೈಸೂರಿನ ಸದ್ವಿದ್ಯಾ ಸಂಸ್ಕೃತ್ ಆಂಗ್ಲೋ ಸಂಸ್ಕೃತ್ ಪಾಠಶಾಲೆ ಅಲ್ಲಿ ಓದ್ತಿರುವಾಗ ಶ್ರೀ ಸುಬ್ಬರಾಯ ಶಾಸ್ತ್ರಿಗಳು ಅವರ ಮನೆಯಲ್ಲಿ ನಾನು ಇದ್ದಿದ್ದು. ಅವರ ಒಂದು ಮಾರ್ಗದರ್ಶನ ನೆನೆಸ್ಕೊಂಡಾಗ ನಮ್ಮ ಆತ್ಮೀಯ ಶ್ರೀನಾಥ್ ಜಿ ಅವರು ಹೇಳಿದ್ರು, ನಾನು ಆ ಒಂದು ಕುಟುಂಬದ ಸಂಬಂಧಿಕಾನೆ ಅಂತ ಹೇಳಿದ್ರು. ನಿಜಕ್ಕೂ ನಾವೆಲ್ಲರೂ ಈ ಒಂದು ಮಹತ್ತರವಾದ ಕೆಲಸಕ್ಕೆ ಬಂದಿದ್ದೀವಿ. ನಮ್ಮ ಯುವ ಡೈರೆಕ್ಟರ್ ಕೆಲಸವನ್ನು ಮಾಡಿದ್ದಾರೆ. ಈಗ ಕಾಲದಲ್ಲಿ ನಿಮ್ಗೆ ಎಂಟ್ರೆನ್ಸ್ ಸಿಗ್ತದೆ ನೋಡಿ, DJ ಅದ್ರ ದಾಟ್ ಬಂದಿದ್ದೀರಲ್ಲ, ನೀವು ಗ್ರೇಟ್. ಯಾಕೆ ಅಂದ್ರೆ ನನಗೂ ಭಯ ಆಯ್ತು, ಇದೇನಪ್ಪ ಪ್ರೋಗ್ರಾಮ್ 2 ಹಿಂಗೆ ಇಟ್ಕೊಂಡಿದ್ದಾರೆ, ಇದು ಇಲ್ಲಿ ದಾಟ್ ಹೋಗ್ಲಿಕ್ಕೆ ಆಗುತ್ತೆ ಇವ್ರಿಗೆ ಅಂತ.
ನೀವು ನನಗೆ ಧೈರ್ಯ ಕೊಟ್ರಿ. ನಮ್ಮ ಭಾರತ ಮಾತೆಯ ಸಂಸ್ಕೃತಿಯ ಪತಾಕೆ ಯಾವಾಗಲೂ ಹಾಕ್ತಾ ಇರುತ್ತೆ. ಆ ಸೂರ್ಯ ಚಂದ್ರಕಾರಕ ನಕ್ಷತ್ರಗಳನ್ನು ಹಾಕ್ತಾ ಇರುತ್ತೆ. ನನಗೆ ಅನಿಸ್ತಿತ್ತು ಪುರಂದರ ದಾಸರ ವಿಚಾರವನ್ನ ತಿಳಿಯೋದಿಕ್ಕೆ ಇಷ್ಟು ಜನ ಬರ್ತಾರ ಅಂತ ನನ್ಗೆ ಡೌಟ್ ಇತ್ತು. ಆದ್ರೆ ಅವರ ಕೃಪೆ, ಉಪಕ್ರಮದ ದಿವಸ ಅವರ ಆಶೀರ್ವಾದ, ಇವತ್ತು ನೀವು ಬಂದು ನಿಂತಿದ್ದೀರ ಇಲ್ಲಿ. ಮನ್ಮನೋಭಿಷ್ಟ ವರದಂ ಸರ್ವಾಭಿಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸ ಶ್ರೇಷ್ಠಂ ದಯಾನಿಧಿ. ಆ ಹೆಡ್ ಮಾಸ್ಟರ್ಗಾಗ್ಲಿ ಅಥವಾ ಆ ಶಾಲೆಯ ಅಥವಾ ವಿದ್ಯಾಸಂಸ್ಥೆಯ ಹಿರಿಯರಿಗೆ ಯಾಕೆ ನಮ್ಮ ಶಾಲೆಯಲ್ಲಿ ಭಗವದ್ಗೀತೆ ಹೇಳ್ಕೊಡ್ತಿಲ್ಲ ಅಂತ ಕೇಳೋ ತಂದೆ ತಾಯಿಗಳು ಇಲ್ಲೇ ಇಲ್ಲ. ನಾನು ಲಾಸ್ಟ್ ಟೈಮ್ ಇಂಗ್ಲೆಂಡ್ ಹೋದಾಗ, ಸ್ವಾಮಿ ಆರ್ ಯು ಫ್ರೀ ಅಂದ್ರು ಯಾರು. ಹೇಳಿದೆ ವಾಟ್ಸ್ ದ ಮ್ಯಾಟರ್? ನೋ, ಆರ್ ಯು ಫ್ರೀ? ಐ ವಾಂಟ್ ಟು ಟೇಕ್ ಯು ಟು ಮೈ ಕಾಲೇಜ್ ಟುಡೇ, ಮೈ ಸ್ಕೂಲ್. Yeah, but don't give me any job like giving a lecture, etc. No, Swami, you have to sit. ಬಹುಶಃ ಸಮಯ ಬರಬಹುದು ನಾವು ಜರ್ಮನಿಗೋ, ಯುರೋಪ್ಗೋ, UK-ಗೋ ಹೋಗಿ ಭಗವದ್ಗೀತೆ ಕಲಿಬೇಕಾಗುತ್ತೆ ಅಂತ ಅನ್ಸುತ್ತೆ ನನಗೆ. ಅಲ್ಲಿ ಹೋದಾಗ ಸುಮಾರು 400 ಜನ ಮಕ್ಕಳು ನಮ್ಮ ದೇಶದಲ್ಲಿ ಇದೆಯಾ ದುಃಖ ಪಡೋರಿದ್ದಾರೆ. ಅವ್ರನ್ನ ನೋಡ್ಬಿಟ್ಟು ಒಂದು ಹಾಡು ಬರೆದ್ರು, ಜಾಲಿಯ ಮರದಂತೆ ಧರೆಯೋಳು ದುರ್ಜನರು. ಏನ್ ಹಾಡುಗಳು! ಕೃಷ್ಣನ್ ಮೇಲೆ ಏನ್ ಹಾಡು, ದೇವರುಗಳು ಆ ವಿಠಲನ್ ಮೇಲೆ ಯಾವ ಹಾಡು. ಇವತ್ತು ಹೇಳಿಸಿ ಆಗ್ತಿಲ್ಲ, ಸಿಡಿ ಹಾಕ್ತಾರೆ, ಇದರ ಸ್ವಾಮಿ ಹುಡುಕ್ತಾ ಇದ್ದೀನಿ ಗೂಗಲ್ ನಲ್ಲಿ ಅಂತಾರೆ ಗುಗ್ಗುಗಳು. ಹಾಡು, ನೀನ್ ಹಾಡು. ಈ ಹಾಡು ಹಾಡ್ಬಿಟ್ಟು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಹಾಡಿ ಅಂತ ಹೇಳಿ ಆ ಹೇಳಿದ ತಪ್ಪಿಗೆ ಹಾಡು ಹೇಳ್ಕೊಡ್ಬೇಕಾಗ್ತಂತ. ಇದು ನಮ್ಮ ದೇಶದ ಸಂಸ್ಕೃತಿ ಉಳ್ಕೊಂಡಿದೆ ಅಂದ್ರೆ ಆ ತಾಯಂದ್ರು ನೀವು ಕೂತ್ಕೊಂಡಿದ್ದೀರಿ. ನಾವು ಈ ಶಾಖೆಯನ್ನ ಕಟ ಮುಂಡಕ ಮಾಂಡುಕ್ಯ ತೈತರಿಯ ಐತರಿಯ ಶ್ವೇತಾಶ್ವತರ ಛಾಂದೋಗ್ಯ ಅಂತ ಹೇಳ್ಕೊಂಡು ಹೋಗ್ತೀವಲ್ಲ, ಪುರಂದರ ಉಪನಿಷತ್ ಅಂತ ಹೇಳಿ. ಯಾಕೆಂದ್ರೆ ಭಾರತ ಮಾತೆಯ ಆ ಒಂದು ಸಂಸ್ಕೃತಿಯ ಡಿಂಡಿಮ ನಾದ ಮೊಳಗಲಿ. ಈ ಕಾರ್ಯಕ್ರಮಗಳು ನಿಮ್ದ ಆಗ್ಬಾರ್ದು, ಇದು ನಮ್ಮದೆಲ್ಲರದು ಆಗ್ಬೇಕು. ನೋಡಿ, ಶ್ರೀನಾಥ್ ಜಿ ಅವ್ರು ಎಷ್ಟು ಫೇಮಸ್ ಅದೆಲ್ಲ ನಿಮ್ಗೆಲ್ಲ ಗೊತ್ತು, ಅದೆಲ್ಲ ಡೀಟೇಲ್ಸ್ ಹೇಳಕ್ ಹೋಗಲ್ಲ. ಆ ಒಂದು ವಿಚಾರಧಾರೆ ಎಲ್ಲ ಕಡೆ ಪ್ರಚಾರವಾಗ್ತದೆ. ನೀವಿವತ್ತು ವಾಪಸ್ ಹೋಗುವಾಗ ಬರೀ ಅವ್ರಿಗೆ ಥ್ಯಾಂಕ್ಸ್ ರೀ ಕರೆದಿದ್ದಕ್ಕೆ ಅಂತ ಹೇಳಬಾರ್ದು. ನಾವೆಲ್ಲ ಹಾಗೇನೆ ಆ ಗೇಟ್ ಹತ್ರ ಥ್ಯಾಂಕ್ ಯು, ಕರೆದಿದ್ದಕ್ಕೆ ಒಳ್ಳೇದಾಯ್ತು, ಒಂದ್ ಫೋಟೋ ತಗೊಳ್ಳೋ ಅಂದ್ಬಿಟ್ಟು ಫೋಟೋ. ಗೋಶಾಲೆ ಬೇಕಾಗಿತ್ತು, ನಾನು ದೂರ ಇದ್ದೀನಿ, ಅಲ್ಲಿ ಜಪಾನ್ ಅಂದ್ರಿದ್ದಾರೆ, ಅವ್ರಿಗೆ ಹೇಳಿ ಮಾಡಿಸಿ ಅಂತ. ಅವ್ರು ಬರೋ ಅನೇಕ ಕೆಲಸಗಳನ್ನ ಮಾಡ್ತಾ ಇದೀವಿ. ಆಕೆ ಇದಕ್ಕೆ ಸಹಾಯ ಮಾಡಿದಾಳೆ, ಮುಂದಕ್ಕೂ ಆಕೆ ಸಹಾಯ ಮಾಡ್ತಾಳೆ. I think words are not enough to describe him. When I was telling about Prabhat family, he was the first one to raise his hand and say, I was there first. I could kind of cover my face because he was there much before even I was born. So happy that you're here, sir. ಪೂಜ್ಯ ಸ್ವಾಮಿಗಳಲ್ಲಿ ನಂದೊಂದು ಮಾತು, ಇಷ್ಟು ವರ್ಷ ಹೇಗೋ ಬರ್ತಾ ಇದ್ದೆ, ಇವತ್ತೊಂದು ಸ್ಫೂರ್ತಿ ತುಂಬಿದ್ದೀರಾ. ಆ ಸ್ಫೂರ್ತಿ ನನಗೆ ನಿಜವಾಗ್ಲೂ ಮುಂದೆ ನಾನು ಎಷ್ಟು ವರ್ಷ ಆಯ್ತು, ನಾನು ಅಷ್ಟು ವರ್ಷನೂ ಸಂಸ್ಕೃತಿ ಬಗ್ಗೆ ನನಗೆ ಮನಸ್ಸು ಬರ್ತಾ ಇರುತ್ತೆ ಮಾಡಬೇಕು. ಯಾಕೆಂದರೆ ನೀವೇ ಹೇಳಿದ್ರಿ ಮನೆಯಲ್ಲಿ ಹಾಡುಗಳು ಕಮ್ಮಿ ಆಗಿದೆ ಅಂತ. ಎಲ್ಲೋ ಒಂದು ಕಡೆ ಆ ಹಾಡುಗಳು ಕಮ್ಮಿ ಆಗಿರೋಕ್ಕೆ ನಾವು ಕಾರಣನೇನೋ ಅಂತ ನನಗೆ ಅನಿಸ್ತಾ ಇದ್ದೀವಿ ಸಿನಿಮಾದವರು. ಆದ್ದರಿಂದ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಇದೇ ತಾನೇ ಕ್ಷಮೆ. ಥ್ಯಾಂಕ್ ಯು. ಇಲ್ಲಿ ಪ್ರವಾಸ್ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕೆ ಬಹಳ ಸಂತೋಷ ಆಗುತ್ತೆ ನನಗೆ. ರಿಹರ್ಸಲ್ ಅಂತ ನಾವು ವಿಜಯೋತ್ಸವ ನಾಟಕ ಮಾಡುವಾಗ ಗೋಕರ್ಣ ಎಷ್ಟೊತ್ತಿಗೆ ಬರ್ತೀಯಪ್ಪ ಅಂದ್ರು, 8:30 ಬರ್ತೀನಿ ಅಂದೆ. ಆಮೇಲೆ ಸ್ಕೂಲ್ ಇದೆಯೇ ಅಂದರು. ಟಿವಿ ಆದ್ಮೇಲೆ ಆಯ್ತು, ರಿಹರ್ಸಲ್ ಆಯ್ತು, ಇವಾಗೇನಪ್ಪ ಅಂದ್ರು, ಊಟ ಟಿವಿ ರಿಹರ್ಸಲ್ ಮಾಡ್ತಿದ್ದೀನಿ. ಇವತ್ತು ಈ ಸಿನಿಮಾಗೆ ನಾವು ಬರೋಕ್ಕೆ ಕಾರಣ ಅಂದ್ರೆ ವಿಜಯೋತ್ಸವ ನಾಟಕ ಅಂತ ಹೇಳ್ಬೋದು. ಅಂಥ ಫ್ಯಾಮಿಲಿ ಇಂಥ ಒಂದು ಒಳ್ಳೆ ಕಾರ್ಯ ನಡೆದಿದೆ. ಅವಕಾಶ ಮತ್ತೊಮ್ಮೆ ನನಗೆ ಕೊಡ್ಬೇಕು ನೀವು. ಅದು ನೋಡ್ತೀನಿ, ಅದರ ದಿನಚರಿ ಏನಿತ್ತು ಅಂತ ನೋಡ್ತಾನೆ. ಅಲ್ಲಿ ಬೆಳಗ್ಗೆ ಎದ್ದು ಪ್ರಾತಃ ಕಾಲದ ಹಾಡುಗಳನ್ನ ಹೇಳ್ಕೊತಾ ಕೊನೆಗೆ ಜೋಗಳನ್ನೂ ಹಾಡೋವರೆಗೂ ನಾನು ನೋಡಿದ್ದೀನಿ. ಅವರಿಂದ ಆಶೀರ್ವಾದ ನೀವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಮಿಗಳಿಗೆ ನಾನು ನಮಸ್ಕಾರ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. His foot was always strongly placed in India. As a testimony to his rootedness, we will be witnessing today's movie of Haridasara Dinachariyalli.
I would like to invite Girish Nagraj to the gathering. Share your happiness of the 100th day success. ನಮಸ್ಕಾರ. ನಾನು ಬಹಳ ಸಮಯ ತಗೊಳ್ಳೋದಿಲ್ಲ, ಯಾಕಂದರೆ ಆಲ್ರೆಡಿ ವಿ ಆರ್ ರನ್ನಿಂಗ್ ಕ್ವೈಟ್ ಲೈಟ್. ವಿ ವರ್ ಕೈಂಡ್ ಆಫ್ ಹೋಪಿಂಗ್ 6:20 ಅಟ್ ಲೀಸ್ಟ್ ಶುರು ಮಾಡೋಣ ಅಂತ. ಬಟ್ ಸಮಟೈಮ್ಸ್ ವಿ ಕಾಂಟ್ ಕಂಟ್ರೋಲ್ ಎವ್ರಿಥಿಂಗ್. ನಮ್ಮ ಆಶೀರ್ವಚನ ಬಹಳ ಸುಂದರವಾಗಿ ಪೂಜ್ಯ ಶ್ರೀ ಜಪಾನಂದ ಸ್ವಾಮೀಜಿ ಮಹಾರಾಜ್ ಅವರು ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಟರಾದ ಶ್ರೀನಾಥರು ಬಂದು ನಮ್ಗೆ ಆಶೀರ್ವದಿಸಿ ಬಹಳ ಸುಂದರವಾಗಿ ಮಾತನಾಡಿ, ಈಗ ತಾನು ಅವರು ಹೋಗಬೇಕು ಅಂತ ಮುಂಚೆನೇ ಹೇಳಿದರು ಪಾಪ. ಬಟ್ ವಿ ವರ್ ಸೋ ಗ್ಲಾಡ್ ದಟ್ ಹಿ ಕೇಮ್ ಅಂಡ್ ಹಿ ಮೇಡ್ ದಿಸ್ ಶೋ ಸಚ್ ಎ ವಂಡರ್ಫುಲ್. ಒಂದು ಪ್ರೆಸೆನ್ಸೇ ಇನ್ಕ್ರೆಡಿಬಲ್ ಎನರ್ಜಿ ಅವ್ರದ್ದು. ಸೊ ಇಟ್ಸ್ ಲೈಕ್ ಕಮಿಂಗ್ ಅರೌಂಡ್ ಒನ್ ಫುಲ್ ಸರ್ಕಲ್ ಅಂತಾರಲ್ಲ. 24ನೇ ತಾರೀಕು ನವೆಂಬರ್, 24th of November, we had the first show at the same venue. I thought maybe 1 or 2 weeks, if I'm lucky, this movie might do some sound. But I was very surprised by all your support and wonderful appreciation, and you Hridik Tavan Madidalla. So we achieved 50 days just here in the PVR Center. 4 weeks of houseful shows every single day. That was an incredible journey. I used to come here pretty much every single day and see the show with the audience and speak to them, and it was an incredible experience. All around America, I would say, because 137 shows we did in USA alone, and followed by, and this is the day where we want to celebrate it, because each genre in Adhyatma, ಇದರಲ್ಲೆಲ್ಲ ಅಭಿರುಚಿ ಅಥವಾ ಆಸಕ್ತಿ ಇರುತ್ತೆ. They will definitely come and watch ಅನ್ನೋದು ನನಗೆ ಗೊತ್ತಿತ್ತು, but it has attracted even beyond that. So I would like to thank again everyone, all the distinguished guests, because I can tell each one's name, but we'll again get late. So ನೀವೇ ನೋಡ್ಲಿದ್ದೀರಿ ಈಗ, what you will witness for next 1 hour 45 minutes is the journey of Purandara Dasaru when he came to Dodamanuru and composed Jagadodharana Adisidalu Yashoda song. It's a timeless masterpiece. Singing that song before this film starts, so we'll be very lucky to hear that from him. When he had the darshan of Ambekala Krishna, he composed this beautiful masterpiece. Last but not least, I have to mention this. This couldn't have happened without one person. Okay, any guess? Of course, our beloved Dr. Vidya Bhushan. He has passed on his, his thanks, and he's also, he said, because tomorrow is Raya Aradhana, so he's very busy. He's got his mutt very nearby. So he said he'll come sometime before the show ends. But he has passed on his greetings and his warm welcome to everyone. Without him, this wouldn't have been possible, because he kind of rejected me 4 times when I approached, because he said I'm not an actor. I've told this before, but I think it is Sri Hari's Icha, because when you are going ahead to tell the story of his bhakta, definitely he will empower and he will make things impossible as possible. Crossed 60,000 people watching this film. So it is an incredible achievement, I would say, because this the day in the life of Purandara Dasaru. We have given more importance on the Dasa Sahitya here. Music also is just used as an ornament. It's only an embellishment. You will see that we have focused more on the Sahitya. And to have gotten the opportunity to do my Sangeeta Arpane for Dasaru, I don't have enough words to explain the joy that I have to be here standing with you all to do this offering. So I request you all to join me wherever possible. It will be much more effective when we all do the prarthana together.
ಸುಗುಣಾಂತರಂಗನ ಆಡಿಸಿದಳೆ ಶೋಧೆ ಆಡಿಸಿದಳೆ ಶೋಧೆ ಜನರೋದ್ಧಾರನ ನಿಗಮಕ್ಕೆ ಸಿಲುಕದ ಅಗಣಿತ ಗುಣಗಣ ಮಗುಗಳ ಮಾಣಿಕ್ಯನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಧಾರನ ಆಡಿಸಿದಳೆ ಶೋಧೆ ಜಗದೋದ್ಧಾರನ ಆಡಿಸಿದಳೆ ಶೋಧೆ ಆಡಿಸಿದಳೆ ಶೋಧೆ all the audience to please join symbolically with your applause in this beautiful moment of the launch of the. I don't think there is any house in Karnataka, rather any house worldwide, where this song is not played or heard or danced to celebrate this. He embraced us so much when we took this project to him, and with wholeheartedly he said, "We'll support you, sir. You've done a fantastic job. We have to support this." And with such an open heart, he gave us so much love that I wanted this masterpiece, which you are all going to witness. Most of you have seen the song, which is the climax of the film. I wanted to launch that song today after the 100 days successful shows. So today he has come and he has launched this song in his own hands. Thank you, sir. ಬಹಳ ಅದ್ಭುತವಾದ ಸಂಜೆ. ದಾಸರ ಸಿನಿಮಾ 100 ಡೇಸ್ ಆಗಿದೆ. ಗಿರೀಶ್ ಅವರು ಬಹಳ ಆತ್ಮೀಯರು. ಪ್ರಭಾತ್ ಸ್ಟುಡಿಯೋ ಫ್ಯಾಮಿಲಿ ಅಂದ್ರೆ ನಮಗೆ ಕುಟುಂಬ. 78 ಇಂದ ಅಣ್ಣ ಮನೋಹರ್ ಅವರಿಗೆ ಪರಿಚಯ. ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದೀವಿ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಮೆನಿ ಮೋರ್ ಟು ಕಮ್. ಧೈರ್ಯ ಸಪೋರ್ಟ್ ಆಲ್ವೇಸ್. ಗಾಡ್ ಬ್ಲೆಸ್ ಯು. So we'll just give them first opportunity and then audience ಯಾರೇ ಏನು ಹೇಳಬೇಕು ದಯವಿಟ್ಟು ಬನ್ನಿ. ಮನೆಗೆ ಬೇಕಾಗಿರೋರು ಹೋಗ್ಬೇಕು ಅನ್ನೋರು ಎಕ್ಸಿಟ್ ಅಗೇನ್ ಥ್ಯಾಂಕ್ ಯು. ನಿಮ್ಗೆಲ್ಲರಿಗೂ ಅನ್ಸಿರ್ಬೋದು ಬರೀ ಹಾಡುಗಳ ಮಯ ಇದೆ ಅಂತ. ಪುರಂದರದಾಸರು ಅಂದ್ರೆ ಹಾಡು. ಸೊ ಹಾಡುಗಳನ್ನೇ ನಾವು ಆ ಬತ್ತಳಿಕೆಯಲ್ಲಿರೋ ಬಾಣಗಳನ್ನ ಯೂಸ್ ಮಾಡಿದ್ವಿ. ನನ್ನ ಇಡೀ ತಂಡ ಇಲ್ಲಿದೆ, ಎಲ್ಲರನ್ನೂ ಪರಿಚಯ ಮಾಡ್ಬೇಕು ನಾನು. ದಯವಿಟ್ಟು ಆಚೆ ಬನ್ನಿ. ಅಂಡ್ ಈವನ್ ದ ಕ್ರೂ ಅಂಡ್ ಕಾಸ್ಟ್ ಪ್ಲೀಸ್ ಕಲೆಕ್ಟ್ ಯುವರ್ ಮೊಮೆಂಟ್. ಇನ್ 40 ಕಂಟ್ರೀಸ್ ಅಂತ ಒಂದು ಪ್ರಾಜೆಕ್ಟ್ 40 ದೇಶಗಳಲ್ಲಿ ರಾಮಾಯಣದ ಇತಿಹಾಸ. Another one is ಮರ್ಯಾದಾ ಪುರುಷೋತ್ತಮ ಅಂತ. ರಾಮಚಂದ್ರನ ವ್ಯಕ್ತಿತ್ವ ಚಿತ್ರಣ ಮಾಡ್ತೀವಿ. ಬನ್ನಂಜೆ ಗೋವಿಂದಾಚಾರ್ಯರ ಪ್ರವಚನ ಆಧಾರಿತ. ಹರೇ ಕೃಷ್ಣ. ಕಾನ್ಸೆಪ್ಟು, ಕಂಟೆಂಟ್ಸು
ಭಾಳ ಸೂಪರ್ ಆಗಿದೆ. ಇದೇ ರೀತಿ ಪ್ರಯತ್ನಗಳು ಮುಂದುವರಿಸಲಿ. ಇವತ್ತಿನ ದಿವಸ ನಮಗೆ ನಿಜವಾಗ್ಲೂ ತುಂಬ ಶುಭ ಅನಿಸುತ್ತೆ. ಯಾಕೆ ಅಂತಂದರೆ ಪ್ರಪಂಚದಾದ್ಯಂತ ಇದು ಜೈಬೇರಿ ಬಾರಿಸ್ತಾ ಇದೆ. ಇನ್ನೂ ಎಲ್ಲ ಕಡೆ ಜನಗಳು ನೋಡಿ ಈ ಸಿನಿಮಾನ ಇನ್ನೂ ಮುಂದೆ ಜನಪ್ರಿಯಗೊಳಿಸಬೇಕು. I couldn't stop crying again. It was so heart touching. The way the whole movies, takes us to that era. This is something so novel, so much required for today's world, especially for everybody to know how Purandaradas day was happening, and I think it was one of the most beautiful way of bringing history to all of us. Today I would have not come. I would have missed this movie. It is not that easy to make this kind of movies, which is very much required to carry forward our cultural values to the next generations.